ಅತ್ಯಂತ ಸರಳವಾಗಿ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ, ಹಾಗೆ ಜನಸಾಮಾನ್ಯರ ದಿನನಿತ್ಯದ ಬದುಕಿಗೆ ಪರಿಣಾಮ ಯಾವ ಅಂಶಗಳಾಗುತ್ತೆ ಅದ್ರ ಬಗ್ಗೆ ಹೆಚ್ಚಿನ ವಿಶ್ಲೇಷಣೆ ಹಾಗೆ ಗಮನವನ್ನ ನಾವು ಮುಂದಿನ ಬಜೆಟ್ ಮಂಡನೆ ಪ್ರಾರಂಭ ಆಗೋವರೆಗೂ ನಿರೀಕ್ಷೆಗಳು, ಬಜೆಟ್ ಮಂಡನೆ ಆದ ನಂತರದಲ್ಲಿ ಟೇಕ್ ಅವೇಸ್ ಅಂದ್ರೆ ಬಜೆಟ್ ನಿಂದ ನಮಗೆ ಸಿಕ್ಕಿದ್ದೇನು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇದಕ್ಕೋಸ್ಕರ ಅನೇಕ ವಲಯದ ತಜ್ಞರು ಕೂಡ ನಮ್ಮ ಜೊತೆಯಲ್ಲಿ ಜಾಯಿನ್ ಆಗ್ತಾ ಹೋಗ್ತಾರೆ. ಮೊದಲನೇದಾಗಿ ನಮ್ಮ ಜೊತೆಯಲ್ಲಿ FKCCIನ ಮಾಜಿ ಅಧ್ಯಕ್ಷರಾದ ಜಾಕೋಬ್ ಕ್ರಾಸ್ಟಾ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಬಯೋ ಸೈಂಟಿಸ್ಟ್ ಹಾಗೆ ಉದ್ಯಮಿ ಕೂಡ ಆಗಿರುವ, ವಿಶೇಷವಾಗಿ ಮಹಿಳಾ ಉದ್ಯಮಿ ಆಗಿರುವ ದಿವ್ಯಾ ಚಂದ್ರಾಧರೆ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಇವತ್ತಿನ ಬಜೆಟ್ನ ನಿರೀಕ್ಷೆಗಳ ಬಗ್ಗೆ ಅವಲೋಕನ ಮಾಡಲಿಕ್ಕೆ ಮುಂಚೆ ಈ ಬಜೆಟ್ನ ಕುರಿತಾಗಿ ಒಂದಷ್ಟು ಮುಖ್ಯ ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಇವತ್ತು ಮಧ್ಯಂತರ ಬಜೆಟ್ ಮಂಡನೆಗೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಜಯಪ್ರಕಾಶ್ ಶೆಟ್ಟರು ಹೇಳ್ತಾ ಇದ್ದ ಹಾಗೆ ನರೇಂದ್ರ ಮೋದಿ ಅವರ ನೇತೃತ್ವದ 2ನೇ ಅವಧಿಯ ಸರ್ಕಾರದ ಕೊನೆಯ ಬಜೆಟ್, ಮಧ್ಯಂತರ ಬಜೆಟ್ ಇದು. ಅಂದ್ರೆ ಉಳಿದಿರೋದು 3 ರಿಂದ 4 ತಿಂಗಳು. ಈ 3 ರಿಂದ 4 ತಿಂಗಳು ಸರ್ಕಾರ ಯಾವೆಲ್ಲ ವಲಯಗಳಿಗೆ ಎಷ್ಟೆಷ್ಟು ಹಣವನ್ನ ವ್ಯಯಿಸಲಿಕ್ಕೆ ಚಿಂತನೆಯನ್ನ ಮಾಡಿದೆ, ಖರ್ಚು ಮಾಡಲಿಕ್ಕೆ ಚಿಂತನೆಯನ್ನ ಮಾಡಿದೆ, ಆ ಬಗ್ಗೆ ಲೆಕ್ಕಾಚಾರವನ್ನ ಮಂಡಿಸಲಿದ್ದಾರೆ. ಬೆಳಗ್ಗೆ 11 ಗಂಟೆಯಿಂದ ನಿರ್ಮಲಾ ಸೀತಾರಾಮನ್ ಅವರು. ಸಹಜವಾಗಿ ಕರ್ನಾಟಕದಿಂದಲೂ ಕೂಡ ನಿರೀಕ್ಷೆಗಳ ಮಹಾಪೂರವೇ ಇದೆ. ವಿಶೇಷವಾಗಿ ಇಲ್ಲಿರುವ ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು, ಮುಂಬರಲಿರುವ ಲೋಕಸಭಾ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ಇದನ್ನ ಕೌಂಟರ್ ಮಾಡುವಂತಹ ಘೋಷಣೆಗಳೇನಾದ್ರೂ ಮೋದಿ ಕೆ ಗ್ಯಾರಂಟಿ ಅನ್ನೋ ಹೆಸರಲ್ಲಿ ಈ ಬಜೆಟ್ನಲ್ಲಿ ಅನೌನ್ಸ್ ಆಗತ್ತಾ ಅನ್ನೋ ನಿರೀಕ್ಷೆ ಸಹಜವಾಗಿದೆ. ಚುನಾವಣಾ ವರ್ಷದ ಬಜೆಟ್ ಆಗಿರೋ ಕಾರಣಕ್ಕಾಗಿ ಕೆಲವು ಜನಪ್ರಿಯ ಘೋಷಣೆಗಳಿರುತ್ತೆ. ಸಾಧಾರಣವಾಗಿ ರಾಜಕೀಯ ಪಕ್ಷಗಳದನ್ನು ಮಾಡುತ್ತೆ. ಆದರೆ ಮೋದಿ ಸರ್ಕಾರದಲ್ಲಿ ಅಂಥದ್ದು ಕಂಡು ಬಂದಿದ್ದು ಭಾಳ ಕಡಿಮೆ. ಆದರೂ ಮಧ್ಯಂತರ ಬಜೆಟ್ ಆಗಿರೋ ಕಾರಣಕ್ಕಾಗಿ ಇದನ್ನು ಎಷ್ಟು ದೊಡ್ಡ ಮಟ್ಟದಲ್ಲಿ ಸ್ವೀಕಾರ ಮಾಡಬೇಕು ಅನ್ನೋದನ್ನು ಕೂಡ ತಜ್ಞರು ಹೇಳಬೇಕಾಗತ್ತೆ. ಅಂದರೆ ಮುಂದೆ ಹೊಸ ಸರ್ಕಾರಗಳು ಬಂದಾಗ ಮತ್ತೊಮ್ಮೆ ಮಧ್ಯಂತರವಾಗಿ ಇನ್ನೊಂದು ಬಜೆಟನ್ನು ಮಂಡಿಸುತ್ತೆ. ಕೇಂದ್ರ ಬಜೆಟ್ನ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿಗಳನ್ನು ನಿಮಗೆ ನಾವು ಕೊಡ್ತಾನೆ ಹೋಗ್ತೀವಿ. ಬೇರೆ ಬೇರೆ ನಿರೀಕ್ಷೆಗಳಿದೆ. ಒಂದು ಭಾಳ ಮುಖ್ಯವಾಗಿ ಈ ಯುವ ಜನತೆಗೆ ಅನ್ಎಂಪ್ಲಾಯ್ಮೆಂಟ್, ಇದಕ್ಕಾಗಿ ಯಾವ ರೀತಿಯ ನಿರ್ಧಾರಗಳನ್ನು ಕೈಗೊಳ್ತಾರೆ. ಆಮೇಲೆ ನರೇಂದ್ರ ಮೋದಿಯವರು ಮೊದಲ ಬಾರಿಗೆ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಥವಾ ಅದರ ಮುಂದಿನ ದಿನಮಾನಗಳಲ್ಲಿ ರೆಪೋ ದರ ಕಾರಣಗಳಿಂದಾಗಿ ನಿಮ್ಮ ಹೋಮ್ ಲೋನ್ ಇರಬಹುದು ಅಥವಾ ಇನ್ನಿತರ ಯಾವುದೇ ಲೋನ್ಗಳಿರ್ಬೋದು ಭಾಳ ಕಡಿಮೆ ಮಟ್ಟದಲ್ಲಿತ್ತು. EMI ಕಟ್ಟುವಂಥದ್ದೆಲ್ಲ ಅದೆಲ್ಲ ಈಗ ಹೋಮ್ ಲೋನ್ 9.6% ಬಿಕಾಸ್ ಆಫ್ ರೆಪೋ ದರ ವಿಪರೀತವಾಗಿ ಏರಿಕೆಯಾಗಿರುವಂಥದ್ದು. ಅದಕ್ಕಾಗಿ ಏನು ಮಾಡ್ತಾರೆ. ಆಮೇಲೆ ಸ್ಯಾಲ್ರಿಡ್ ಪ್ರತಿಯೊಬ್ಬರೂ ಕಾಯೋದು ಅದನ್ನೇ. ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ಗಳಲ್ಲಿ ಯಾವ ಬದಲಾವಣೆಗಳಾಗುತ್ತೆ ಅಥವಾ ಇಲ್ಲಿ ತನಕ ಇರೋದಿಲ್ಲ ಅನ್ನುವಂಥದ್ದು ಇರುತ್ತೆ. 5 ಲಕ್ಷ ತನಕ ಅಥವಾ 10 ಲಕ್ಷ ತನಕ ಅಥವಾ 7.5 ಲಕ್ಷ ತನಕ ಯಾವುದೇ ರೀತಿಯ ಟ್ಯಾಕ್ಸ್ಗಳಿರೋದಿಲ್ಲ. ಹಾಗಾಗತ್ತಾ? ಆ ಮೂಲಕ ಸ್ವಲ್ಪ ಮಟ್ಟಿಗೆ ಕಡಿಮೆ ಸಂಬಳ ಪಡೆಯುವಂತಹ ಸ್ಯಾಲ್ರಿಡ್ ಅವರ ಕೈಯಲ್ಲಿ ದುಡ್ಡು ಉಳಿಯುವ ಹಾಗೆ ನಂಬರ್ 1. ಇನ್ನು GST ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ GSTಯಲ್ಲಿ ಈಗಲೂ ಕೂಡ ಕೆಲವು ಗೊಂದಲಗಳು ಖಂಡಿತವಾಗಿಯೂ ಇದೆ. ಅದನ್ನು ಸರಳೀಕರಣಗೊಳಿಸುವಂಥ ವಿಧಿವಿಧಾನಗಳು ಹೇಗೆ ಅಂತ ಈಗಲೂ ಅನೇಕರಿಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿ ತಿಂಗಳು ಅದನ್ನು ಅಪ್ಡೇಟ್ ಮಾಡ್ತಾ ಇರಬೇಕು. ಇದು ಅನೇಕ ವ್ಯಾಪಾರಸ್ಥರಿಗೆ ಭಾಳಷ್ಟು ತೊಂದರೆ ಉಂಟು ಮಾಡಿದೆ. ಹೀಗೇನೆ ಮುದ್ರಾ ಲೋನ್ ಇರ್ಬೋದು, ಸ್ವಂತ ಬಿಸ್ನೆಸ್ ಮಾಡುವಂಥವರಿಗೆ ಸಿಗುವಂಥ ಲೋನ್ಗಳು, ಆದರೆ ಸ್ಟಾರ್ಟಪ್ಗಳು, ಆದರೆ ಅದಕ್ಕೆ ಸಿಗಬೇಕಾಗಿರುವಂಥ ಸವಲತ್ತುಗಳು ಸರ್ಕಾರ ಹೇಳಿದಂಥ ಸುಲಭದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಈಗಲೂ ಕೂಡ ಶ್ಯೂರಿಟಿಯನ್ನು ವಿಪರೀತವಾಗಿ ಕೇಳ್ತಾರೆ. ಈ ಎಲ್ಲದರ ಬಗ್ಗೆ ಚರ್ಚೆ ಜೊತೆಗೆ ಸ್ಮಿತಾ ಹೇಳ್ತಾ ಇದ್ರು, ಈ ಬಾರಿ ಅಂದರೆ ರಾಜಕೀಯ ಪಕ್ಷಗಳು ವಿಶೇಷವಾಗಿ ಫ್ರೀ ಗ್ಯಾರಂಟಿ ಯೋಜನೆಗಳನ್ನು ಹೆಚ್ಚು ಹೆಚ್ಚು ನೆಚ್ಚಿಕೊಳ್ಳುವಂಥ ಸಾಧ್ಯತೆಗಳು ಅಧಿಕವಾಗಿ ಕಂಡು ಬರ್ತಾ ಇದೆ. ಅದು ವರ್ಕೌಟ್ ಕೂಡ ಆಗಿದೆ. ದೆಹಲಿಯಿಂದ ಆರಂಭಗೊಂಡು ನಂತರ ಪಂಜಾಬ್ ತನಕ ಹೋಗಿ ಆ ನಂತರ ಕರ್ನಾಟಕ, ತೆಲಂಗಾಣ ಮತ್ತು 5 ವಿಧಾನಸಭಾ ಚುನಾವಣೆಗಳೇನು ನಡೆಯಿತು ಇತ್ತೀಚೆಗೆ, ಅಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳೇ ಮಾರ್ದನಿಸಿತ್ತು. ಆದರೆ BJPಗೆ ಅದು ಒಂದು ರೀತಿಯಲ್ಲಿ ನುಂಗಲಾರದ ಬಿಸಿ ತುತ್ತಾಗಿರೋ ಕಾರಣ ಮೋದಿಯೇ ಗ್ಯಾರಂಟಿ ಅನ್ನುವಂಥ ಘೋಷಣೆಗಳನ್ನು ಕೂಡ ಮಾಡಿತ್ತು. ಹಾಗಾಗಿ ಆ ಎಲ್ಲ ಗ್ಯಾರಂಟಿ ಯೋಜನೆಗಳ ಕೇಂದ್ರ ಬಿಂದುವಾಗಿರುವಂಥ ಮಹಿಳೆಯರನ್ನು ಗಮನದಲ್ಲಿರಿಸಿಕೊಂಡು ಅವ್ರಿಗಾಗಿ ವಿಶೇಷ ಯೋಜನೆ ಸವಲತ್ತುಗಳನ್ನು ಪ್ರಕಟಿಸುವಂಥ ಕೆಲವು ನಿರೀಕ್ಷೆಗಳಿದೆ. ಅದರ ಬಗ್ಗೆ ಕೂಡ ಮಾತಾಡೋಣ. ನಮ್ಮ ಜೊತೆಯಲ್ಲಿ ಸದ್ಯಕ್ಕೆ
ಮತ್ತೊಬ್ಬರು ಅತಿಥಿ ಜಾಯಿನ್ ಆಗಿರೋದು. ರೈತರ ವಿಚಾರದಲ್ಲೂ ಕೂಡ ನಿರೀಕ್ಷೆ ಪ್ರತಿ ಬಾರಿ ಬಜೆಟ್ನಲ್ಲೂ ಕೂಡ ಇರುತ್ತೆ. ಆ ನಿರೀಕ್ಷೆಗಳು ಈ ಬಾರಿಯ ಈ ಒಂದು ಮಧ್ಯಂತರ ಬಜೆಟ್ನಲ್ಲಿ ಯಾವ ರೀತಿಯಾಗಿದೆ? ನಾನು ಆಗಲೇ ಹೇಳ್ತಾ ಇದ್ದೆ ಕಾರ್ಯಕ್ರಮದ ಪ್ರಾರಂಭದಲ್ಲೇ ಗ್ಯಾನ್ ಕಾನ್ಸೆಪ್ಟ್ನ ಅಡಿಯಲ್ಲಿ, ಅಂದರೆ ಬಡವರು, ಮಹಿಳೆಯರು, ರೈತರು ಹಾಗೆ ಯುವಕರನ್ನ ಗುರಿಯಾಗಿಸ್ಕೊಂಡು ಬಜೆಟ್ನಲ್ಲಿ ಒಂದಷ್ಟು ಹೊಸ ಯೋಜನೆಗಳನ್ನು ಘೋಷಣೆ ಮಾಡೋ ಸಾಧ್ಯತೆಗಳಿದೆ ಅಂತ ಹೇಳಿ. ಹೀಗಾಗಿ ರೈತಾಪಿ ವರ್ಗದ ಆ ವಲಯದ ನಿರೀಕ್ಷೆಗಳೇನು? ಕಳೆದ ಬಾರಿಯ ಬಜೆಟ್ನಲ್ಲೂ ಕೂಡ ಒಂದಷ್ಟು ಅನೌನ್ಸ್ಮೆಂಟ್ ಆಗಿತ್ತು. ಇದರ ಪ್ರಯೋಜನ ಈ ಬಾರಿಯ ಬಜೆಟ್ ವರೆಗಿನ ಅವಧಿಯಲ್ಲಿ ಎಷ್ಟರ ಮಟ್ಟಿಗೆ ಆಗಿದೆ? ಪೇಪರ್ನಲ್ಲಿರೋ ಅನೌನ್ಸ್ಮೆಂಟ್ ಬೇರೆ, ಆದರೆ ಪ್ರಾಕ್ಟಿಕಲ್ ಆಗಿ ರೈತರ ಭೂಮಿವರೆಗೂ ತಲುಪಬೇಕಲ್ಲ, ತಲುಪ್ತಾ ಇದೆಯಾ? ತಲುಪೋ ಹಾಗೆ ಆಗಬೇಕು ಅಂದರೆ ಈ ಬಾರಿಯ ಬಜೆಟ್ನಲ್ಲಿ ಗಮನ ವಹಿಸಬೇಕಾದ ಅಂಶಗಳೇನು? ಇದ್ರ ಬಗ್ಗೆ ಬೆಳಕು ಚೆಲ್ಲಕ್ಕೆ ನಮ್ಮ ಜೊತೆಯಲ್ಲಿ ಬಡಗಲಪುರ ನಾಗೇಂದ್ರ ಅವರು ಕೂಡ ಜಾಯ್ನ್ ಆಗಿದ್ದಾರೆ, ಅಧ್ಯಕ್ಷರು ರೈತ ಸಂಘ. ಸರ್ ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಾಗಿ ರೈತರಿಂದಲೇ ಪ್ರಾರಂಭ ಮಾಡಬಹುದಾ ಮಾತುಕತೆ ಅಂತ ಹೇಳಿ? ಅನ್ನ ನೀಡುವವರು ಅನ್ನದಾತರು, ಹಾಗಾಗಿ ಅವರಿಂದಲೇ ಮೊದಲ ಪ್ರತಿಕ್ರಿಯೆ. ಸರ್, ನಿರೀಕ್ಷೆ ಅಂತೂ ಪ್ರತಿ ಬಾರಿ ಇರುತ್ತೆ. ಕಳೆದ ಬಾರಿ ಪ್ರಮುಖವಾಗಿ ಕೃಷಿ ಸಾಲದ ಮೊತ್ತವನ್ನ 20 ಲಕ್ಷ ಕೋಟಿಗೆ ಏರಿಕೆಯನ್ನ ಮಾಡಿದ್ರು. ನಿಜವಾಗ್ಲೂ ಅನುಕೂಲ ಆಯ್ತಾ ರೈತರಿಗೆ ಇದರಿಂದ? ಇದು ಇಂಪ್ಲಿಮೆಂಟೇಷನಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಈಗ ಏನಾಗಿದೆ, ಕೃಷಿಗೆ ಈಗ ಜಾಸ್ತಿ ಕೃಷಿ ಉತ್ಪನ್ನಗಳ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಉತ್ಪನ್ನಗಳು ಜಾಸ್ತಿ ಆಯ್ತದಕ್ಕೆ ತಕ್ಕಂತೆ ಸಾಲನೂ ಕೂಡ ಜಾಸ್ತಿ ಆಗಲೇಬೇಕಾದ್ದು. ಈಗ ಏನಾಗ್ತಾ ಇದೆ, ಇಂಪ್ಲಿಮೆಂಟೇಷನಲ್ಲಿ ಫೇಲ್ಯೂರ್ ಆಗ್ತದೆ. ಕೃಷಿ ಎಂದಾಗ ಕೃಷಿ ಅಲೈಡ್ ಬೇರೆ ಬೇರೆ ಇದ್ದಾರೆ. ಈ ಬಿಸ್ನೆಸ್, ಈ ಫರ್ಟಿಲೈಸರ್ಸು, ಕೆಮಿಕಲ್ಸು ಇವೆಲ್ಲ ತಗೊಳ್ತಾರೆ ನೋಡಿ, ಹೆಚ್ಚು ಲಾಭ ಅವ್ರಿಗೂ ಹೋಗುತ್ತೆ. ಉಳುವ ರೈತನಿಗಿಂತ ಕೃಷಿ ಪೂರ್ವಕವಾಗಿ ಸಂಶೋಧನೆ ಮಾಡೋಂಥದ್ದು, ಕೃಷಿ ಪೂರ್ವಕವಾಗಿ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡೋಂಥದ್ದು, ಈ ಥರದವರು ಅದನ್ನು ಹೆಚ್ಚು ಲಾಭ ತಗೋತಾರೆ. ನಿಜವಾಗಲೂ ಕೂಡ ಹೊಲದಲ್ಲಿ ಉತ್ಪಾದನೆ ಆಗೋದು, ಅದಕ್ಕೆ ಕೇಂದ್ರಿತವಾದಂಥ ಸಾಲದ ನೀತಿಗಳು ಬೇಕು. ಈಗಲೂ ಜಾಸ್ತಿ ಆಗಲೇಬೇಕು, ಕೃಷಿ ಸಾಲ ಜಾಸ್ತಿ ಆಗಲೇಬೇಕು, ಅದು ಒಂದು. ಮತ್ತು ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಇವತ್ತು ಸಮಸ್ಯೆ ಅನುಭವಿಸ್ತಾ ಇರೋವಂಥದ್ದು 36% ಜೋಗ್ ಬೀಳ್ತಾ ಇದೆ, ಅಂದರೆ ಮರುಭೂಮಿ ಆಗ್ತಾಯಿದೆ. ಭಾಳ ಕಷ್ಟ ಆಗ್ತದೆ ಮರುಭೂಮಿ. ಈ ಕರ್ನಾಟಕದಲ್ಲಿ 39%ವರೆಗೂ ಹೋಗ್ತದೆ. ಆ ಮರುಭೂಮಿಯನ್ನು ನಾವು ರೀಜುನೇಷನ್ ಮಾಡಿ ವ್ಯವಸಾಯಕ್ಕೆ ಆಗದೇ ಇದ್ದರೆ ಮುಂದೊಂದು ದಿನ ಆಹಾರ ಭದ್ರತೆಗೆ ತೊಂದರೆ ಆಗುವಂಥ ಸಾಧ್ಯತೆಗಳು ಇವೆ. ಈ ಬರನೂ ಕೂಡ ಆಗಿಂಥದ್ದು. ಈಗ ಬರ ನಾವು ಬರನ ಬಂದಾಗ NDRF ನೀತಿ, SDRF ನೀತಿ ಪರಿಹಾರ ಕೊಟ್ಟರೆ ಅಲ್ಲ, ಅಥವಾ ಉದ್ಯೋಗ ಸೃಷ್ಟಿ ಮಾಡಿಬಿಡ್ತೀವಿ, ಅಥವಾ ಈ ಥರದ ಪರಿಹಾರಗಳನ್ನ ಏನು ಬೇರೆ ಬೇರೆ ರೀತಿ ಇವೆಲ್ಲ ಮಾಡ್ತೀವಿ, ಗಂಜಿ ಕೇಂದ್ರಗಳು ಮಾಡ್ತೀವಿ, ಮೇವು ಕೊಡ್ತೀವಿ, ಸಾಲನ ಬಡ್ಡಿ ಕಡಿಮೆ ಮಾಡ್ತೀವಿ, ಅಥವಾ ಸಾಲನ ಮನ್ನಾ ಮಾಡ್ತೀವಿ ಅಂದ್ರೆ ಪರಿಹಾರ ಅಲ್ಲ. ಬರ ಎದುರಿಸ್ಬೇಕಾದ್ರೆ ಶಾಶ್ವತವಾಗಿ ಒಂದು 10 ವರ್ಷ 20 ವರ್ಷದ ಪ್ಲಾನಲ್ಲಿ ಬರನ ಎದುರಿಸೋಕ್ಕೆ ಒಂದು ಮುನ್ನೋಟಗಳಾಗಬೇಕು. ಬರೀ ಒಂದು ವರ್ಷದಲ್ಲಿ ಈಗ 5 ತಿಂಗಳು ಇನ್ನೊಂದು ಎಷ್ಟು ಬಡ್ಜೆಟ್ಗಳು ಮಾಡೋಕ್ಕಾಗೋದಿಲ್ಲ. ಇವತ್ತು ನೋಡಿ, ಇವತ್ತು ಬರ ಬಂದಂದರೆ ನಾವು ಏನು ಸಸ್ಟೈನಬಲ್ ಹೆಂಗೆ ಆಗ್ಬೋದು ಅಂತಂದರೆ, ನಾವು ಈಗ ಸಣ್ಣ ನೀರಾವರಿಗಳು ಹೆಚ್ಚಿಕೊಡ್ಬೇಕು. ಬೃಹತ್ ನೀರಾವರಿಗಳಿಗೆ ನಾವು ಒತ್ತು ಕೊಟ್ಟು ಇವತ್ತು ಮಾಡಿದ್ರೆ ನಮ್ಮ ಮೊಮ್ಮಕ್ಕಳ ಕಾಲಿಗೆ ಆಗುತ್ತೆ. ಅವುಗಳು ಸೈಜ್ ಜಾಸ್ತಿನೇ ಆಗ್ತಾ ಇರುತ್ತೆ. ಅದರಿಂದ ಪರಿಸರ ಮೇಲೆ ಮಾಡೋದು ಒಂದು ರೇಟಲ್ಲಿ, ಆಮೇಲೆ ಅದು ಬರೀ ರಾಜಕೀಯ ಶಂಕುಸ್ಥಾಪನೆಗಳು, ರಾಜಕೀಯವಾಗ ಬಡ್ಜೆಟ್ಗಳು ಆಗ್ಬಿಟ್ಟಿರ್ತವೆ. ನಾವು ಸಣ್ಣ ನೀರಾವರಿಗೆ ಹೆಚ್ಚು ಅವಕಾಶ ಕೊಡೋಕ್ಕೆ ಇಂಡಿಯಾದಂಥ ನೀರಾವರಿ ವ್ಯವಸ್ಥೆಯಲ್ಲಿ ಈ ಕಾವೇರಿ ಬೇಸಿನಲ್ಲಿ ತಗೊಳ್ಳಿ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಲೋಕೇಶನಲ್ಲಿ 60% ಸಣ್ಣ ನೀರಾವರಿ ಕೊಡಬೇಕು. ಮೈಕ್ರೋ, ಮ್ಯಾಕ್ರೋ ಎಲ್ಲ ಕೊಡಬೇಕು, ಮೀಡಿಯಮ್ ಇನ್ ಕೊಡಬೇಕು. ಅವಕ್ಕೇನೈತೆ ಕಾಲಮಿತಿಗಳು ಮುಗಿಸ್ಬೋದು, ಇಮ್ಮಿಡಿಯೇಟು ನಾವು ರೈತರಿಗೆ ನೀರಿಸ್ಬೋದು. ಈಗ ನೋಡಿ, ನೀರನ್ನು ಸೇವ್ ವಾಟರ್ ಸೇವ್ ಸಾಯಿಲ್ ಅಂತ ನಾವು ಮೊದಲು ಘೋಷಣೆ ಇರಬೇಕಾದ್ದು. ಇವತ್ತು ಮಣ್ಣನ್ನು ಸಂರಕ್ಷಣೆ ಮಾಡಬೇಕು, ನೀರನ್ನು ಸೇವ್ ಮಾಡಬೇಕು. ಕುಡಿಯೋ ನೀರಿಗೆ ಆದ್ಯತೆಗಳು ಜಾಸ್ತಿ ಇರ್ತವೆ, ಇಂಡಸ್ಟ್ರಿಗಳಿಗೆ ಆದ್ಯತೆಗಳು ಜಾಸ್ತಿ ಆಯಿತು ಮುಂದಿನ ದಿನಗಳಿಗೆ. ಅದರಿಂದ ಬರ ಎದುರಿಸಬೇಕಾದ್ರೆ ನೀರಾವರಿ ಮತ್ತು ಹಸಿರು ಕಾರಣ. ಅದು ಈಗ ಹವಾಮಾನ ವೈಪರೀತ್ಯ ಆಗ್ತದಲ್ಲ, ಕೃಷಿ ಕೆಮಿಕಲ್ ಬೇಸಾಯಗಳನ್ನ ಜಾಸ್ತಿ ಮಾಡ್ತಾ ಹೋದಷ್ಟು ಕೂಡ ನಮಗೆ ಹವಾಮಾನ ತಾಪಮಾನ ಹೆಚ್ಚುತ್ತಾ ಇರ್ತದೆ. ಅದು ಕೂಡ ಒಂದು ಕಾರಣ, ಬೇರೆ ಬೇರೆ ಕಾರಣಕ್ಕೆ ನಾನು ನಡೆದು ಕೃಷಿಗೆ ತಗೊಂಡಾಗ. ಅದರಿಂದ ಕೆಮಿಕಲ್ನ ಕಡಿಮೆ ಮಾಡಿ ಬೇಸಾಯ ಮೇಲೆ ಡಿಪೆಂಡ್ ಅಂಥದ್ದು ಮಾಡಬೇಕು.